ಬರ್ತೈತೆ. ಅಂದರೆ ಕಾಯಲ್ಲಿ ಲೋಡಿಗೆ ಮೈಲೇಜ್ ಬರೋಲ್ಲ, ಅಂಡರ್ ಲೋಡಿಗೆ ಡೌನ್ನಾಗ ಬರ್ತಾ ಇದ್ದೆ, ಟೈರ್ ಹೊಡೆದೋಗ್ಬಿಡ್ತು ನೋಡಿ. ಇದು ಸ್ವಾಗತಂ ಸುಸ್ವಾಗತಂ. ಹೋದ್ಮೇಲೆ ಹತ್ರ ಬಂದ್ವಿ. ಮಳೆ ನೋಡಿ ಸಿಕ್ಕಾಪಟ್ಲೆ ಹೊಡಿತೈತೆ. ರೋಡ್ ತುಂಬ ನೀರು ನಿಂತ್ಬಿಡ್ತಾವೆ. ಮಳೆ ಏನು ಕಮ್ಮಿ ಆಗೋ ಮಟ್ಟಕ್ಕಿಲ್ಲ. ಇದು ನಾವು ಇದ್ರಾಗೆ ಹೋಗ್ಬೇಕು. ಮಳೆ ಐತೆ ಅಂತೇಳಿ ನಿಂತ್ಕೊಳಕ್ಕೆ ಹೋಗ್ಬಾರ್ದು, ಸುಮ್ಮನೆ ಹೋಗ್ತಾ ಇರ್ಬೇಕು. ಸಾಯಂಕಾಲದ ಅಷ್ಟೊತ್ತಿಗೆ ಲಾತೂರ್ಗನ್ನ ಹೋದನ್ನ ಹೋಗ್ತೀನಿ. ರಾತ್ರಿ ಈ ಥರ ಮಳೆ ಬಂದರೆ ಹೊಡೆಯೋಕ್ಕೆ ಕಷ್ಟ ಗುರು, ಭಾಳ ಕಷ್ಟ ಆಗ್ಬಿಡುತ್ತೆ. ನೀರು ನೋಡಿ ಎಲ್ಲ ಎಷ್ಟೊಂದು ಹೋಗ್ತಿದ್ದಾವೆ. ಈ ರೋಡ್ನಾಗ ಎಲ್ಲಿ ರೋಡ್ ಬಂದಾಗ್ದಂಗಿದ್ರೆ ಸಾಕು ಗುರು, ಮಳೆ ನೀರು ಬಂದು. ಅಲ್ಲಿ ಅರಣ್ಯ ಹತ್ರ ಒಂದೇ ಒಂದಿತ್ತು, ಅದನ್ನು ಅದ್ರಾಗ ಹೋದ ವರ್ಷ ನಿಂತಿದ್ವಿ ಅಭಿ ನಾನು ಬಂದಾಗ. ಇವಾಗ ಅದ್ರ ಪಕ್ಕದಾಗೆ ದೊಡ್ಡ ಬ್ರಿಡ್ಜ್ ಮಾಡಿ ಮೇಲೆ ಹೈಟ್ ಮಾಡಿಬಿಡ್ತಾರೆ. ಅಲ್ಲೇನಿಲ್ಲ. ಮತ್ತೆ ಇನ್ನೊಂದು ಐತೆ ಲೋಹದ ಹತ್ರ ಒಂದು ಐತೆ ಗುರು, ಅಲ್ಲಿ ಹೆಂಗೆ ಅನ್ನೋದು ಗೊತ್ತಿಲ್ಲ. ಕೆರೆ ಐತೆ. ಇವಾಗ ನಮ್ಮ ದೋಸ್ತ ಬರ್ತದ, ನಮ್ಮ ದೋಸ್ತ ಕೇಳಿದ್ರೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಹೆಂಗೆ ದೋಸ್ತ ಅಂತೇಳಿ. ಟೀ ಬ್ರೇಕ್ ಹಾಕೋಣಂದ್ರೆ ಮಳೆನೇ ಬಿಡೋಂಗಿಲ್ಲ. ಅಲ್ಲಿಗೆ ಅಲ್ಲಿ ಹತ್ರ ನಿಲ್ಲಿಸಿ ಟೀ ಕುಡ್ದು ಬಂದೆ. ಟೀ ಕುಡ್ದು ಸ್ನ್ಯಾಕ್ಸ್ ತಗೊಂಡು ಬಂದೆ. ಇಲ್ಲಾಂದರೆ ಓಡ್ಸೋಕ್ಕಾಗಲ್ಲ ಗುರು, ಸ್ನ್ಯಾಕ್ಸ್ ಇಲ್ಲಾಂದರೆ ನನಗೆ. ಮಳೆ ಏನು ಗುರು ಇದು ಹೊಡಿತಿರೋದು, ಸುಮ್ಮನೆ ಹುಚ್ಚು ಹೊಡಿತಾ ಹೊಡಿತಾ ಇದ್ದು ಮಳೆ. ಇಲ್ಲಿ ನೀರೇ ಹೋಗಲ್ಲ. ನಮ್ದು ಯಾಕೋ ಗಾಡಿ ಇಂಜಿನ್ ಸೌಂಡೇ ಗೊತ್ತಾಗ್ತಿಲ್ಲ ನೋಡಿ, ಸ್ಮೂತ್ ಆಗಿಬಿಟ್ಟತೆ. ಸೆಕೆಂಡ್ ಸರ್ವಿಸ್ ಆದರೆ ಅಷ್ಟೇ ಇಂಜಿನ್ ಸೌಂಡ್ ಸ್ಮೂತ್ ಆಗಿಬಿಡ್ತತೆ. ಆ ಗಾಡಿದು ಹಂಗೆ ಆಗಿದ್ದು. ಇವಾಗ ಇನ್ನು ಮುಂದೆ ದೇವಸ್ಥಾನದ ಹತ್ರ ಎಷ್ಟು ಜಾಮ್ ಇತ್ತೋ ಗೊತ್ತಿಲ್ಲ. ಅಲ್ಲೇನು ಜಾಮ್ ಇರಲ್ಲ, ರೋಡಿಗೆ ಗಾಡಿ ನಿಂತಿರ್ತವೆ, ಬೈಕು ಕಾರು ನೋಡ್ಕೊಂಡು ಹೋಗ್ಬೇಕಷ್ಟೇ ನೋಡಿ. ವಿಚಾರ ಐತೆ ಗುರು ಮಹಾರಾಷ್ಟ್ರಕ್ಕೆ. ನಿನ್ನೆಯಿಂದ ಎಂತೆಂಥ ಮಳೆ ಹೊಡಿತೈತೆ ನೋಡಿ. ಈ ಥರ ಮಳೆ ಬಂದರೆ ಭಾರಿ ಕಷ್ಟ ಆಗ್ಬಿಡ್ತದೆ. ಇನ್ನು ಗಾಳಿ ಏನಿಲ್ಲ, ಬರೇ ಮಳೆ 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 ಮೋಡ ತೂತ್ಬಿದ್ದತ್ತೇನೋ ಗೊತ್ತಿಲ್ಲ. ಇನ್ನು ಬಿಜಾಪುರ ಸೈಡ್ ಮಂಗಳೂರು ಸೈಡ್ ಹೆಂಗೈತೋ ಏನೋ ಗೊತ್ತಿಲ್ಲ. ಅದಕ್ಕೆ ಗುರು ನಾನು ವಾಟರ್ ಪ್ರೂಫ್ ಟಾರ್ಪಲ್ ಹಾಕ್ಬಿಟ್ಟೆ, ಏನನ್ನ ಆಗ್ಬಿಡ್ಲಿ ಅಂತೇಳಿ. ಏನು ನಿಂತ್ಕೊಂಡ್ರೆ ನೀರು ಒಳಗೆ ನಿಂತ್ಕೊಂತವೆ. ಪ್ಲಾಸ್ಟಿಕ್ ಆಗಿ ಅದು ಕಾಯಲ್ಲಿ ನೆಂದುಬಿಟ್ರೆ ಭಾರಿ ಇದಾಗ್ಬಿಡ್ತದೆ, ಅದು ಭಾಳ ತೊಂದರೆ ಆಗ್ಬಿಡ್ತೈತೆ. ಯಾಕಂದರೆ ವಾಪಸ್ ತಗೊಂಡೋಗೋ ಪರಿಸ್ಥಿತಿ ಬಂದ್ಬಿಡ್ತತೆ. ನಾನು ರಾತ್ರಿ ಎಂಟ್ರಿ ಮಾಡ್ಬೇಕಾದ್ರೆ ಒಂದು 4-5 ಜನ ಡ್ರೈವರ್ಗಳು ಮಾತಾಡೋರು. ಕಾಯಲ್ಲಿ ನೆಂದಿರೋದಕ್ಕೆ ಪೂನಾ ಮತ್ತು ಹೈದ್ರಾಬಾದು ಬೆಂಗಳೂರಿಂದ ಎಲ್ಲ ಗಾಡಿ ವಾಪಸ್ ಕಳಿಸಿದ್ರಂತೆ ದಿನದಲ್ಲಿ ವಾಪಸ್ಸು. ಅದಕ್ಕೆ ನಾನು ಟ್ಯೂಬ್ ಹಾಕ್ಬಿಟ್ಟೆ. ನಮ್ದೇನು ಟೆನ್ಷನ್ ಇಲ್ಲ, ಟ್ಯೂಬ್ ಹಾಕಿದರೆ ಒಂದು ಹನಿ ನೀರು ಬಿಡಲ್ಲ ಒಳಕ್ಕೆ. ಒಂದೆರಡು ಹತ್ರ ಹರಿದೋಗಿತ್ತು, ಅದಕ್ಕೆ ಪ್ಯಾಚ್ ಹಾಕಿದ್ನಿ, ಕಟ್ಟಾಗಿತ್ತು, ಅದಕ್ಕೆ ಪ್ಯಾಚ್ ಹಾಕಿ ಕೈ ಬಿಟ್ಬಿಟ್ಟಿದ್ನಿ. ನೀರು ಎಲ್ಲಿ ಚೆಕ್ ಮಾಡೋಣ ಅಂದರೆ ಎಲ್ಲನೋ ಅಂತಾಗ ಹೋಗಿ ಚೆಕ್ ಮಾಡಬೇಕು. ಮೇಲೆ ಇದು ಪ್ಲಾಸ್ಟಿಕ್ ಕವಲ್ ಐತೆ, ಅದ್ರಾಗೆ ನೀರು ಬಿಡಲ್ಲ, ಬಿಟ್ಟರು ಒಳಗಿರ್ತವೆ. ರಾತ್ರಿ ಊಟ ಮಾಡಿ ಮಲ್ಕೋಬೇಕಾದ್ರೆ ನೋಡೋಣಂತೆ ನೀರು ಎಷ್ಟು ನಿಂತವಂತೇಳಿ. ಇವಾಗ ತೆಗೆದ್ರೂ ನಿಂತ್ಕೊಂತವೆ. ನಾನು ಎಲ್ಲನ ಹೈಟೆಕ್ ಮೇಲೆ ಹಾಕ್ಬಿಟ್ಟಿದ್ರೆ ಭಾರಿ ದಡ್ಡ ಆಗಿಬಿಡ್ತಿದ್ದೆ ಗುರು. ಹೈಟೆಕ್ ಮೇಲೆ ಹಾಕಿದ್ರೆ ಏನಾಗೋದಂದರೆ ಒಳಗೆ ತೊಟ್ಟಿ ಆದಂಗಾಗಿ ನೀರೆಲ್ಲ ನಿಂತ್ಕೊಂಬಿಡ ಒಳಗೆ. ಭಾರಿ ದಡ್ಡ ಕೆಲಸ ಮಾಡ್ಕೊಂಬಿಡ್ತಿದ್ದೆ. ಹೈಟೆಕ್ ಬಿಚ್ಚಿ ಹಾಕಿದ್ದೆ, ಒಳ್ಳೇದಾಯಿತು. ಇಲ್ಲಾಂದರೆ ಅಲ್ಲಿ ಹೋದಾಗ ಭಾರಿ ಜಡಿ ಹಾಕ್ಬಿಡ್ತಾವೆ ಅನ್ಲೋಡಿಂಗ್ ಪಾಯಿಂಟ್ನಾಗೆ. ನೋಡೋಣ ಬನ್ನಿ. ಇಲ್ಲಿವರೆಗೂ ಮಳೆ ಸೆಳೆದ್ಬಿಡ್ತು. ಸಣ್ಣಕ್ಕೆ ಬರ್ತೈತೆ, ಅದು ಒಂಥರ ನೆನ್ನೆ ನಿಸ್ಕೊಂಡು ಬರ್ತೈತೆ ನೋಡಿ ಗುರು. ಇವಾಗ ಮಳೆ ಕಮ್ಮಿ ಆಗಿದೆ, ಆದ್ರೂ ಮಳೆ ಹನಿ ಬರ್ತಾನೆ ಐತೆ. ಇನ್ನು ಮುಂದ್ಗಡೆನೂ ಫುಲ್ ಮಳೆ ಇದೆ. ಎಲ್ಲ ನಮ್ಮ ದೋಸ್ತ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ದ. ಅವನಿಗೆ ಹೇಳ್ದೆ, ದೋಸ್ತ ಈ ಕಡೆ ಫುಲ್ ಮಳೆ ಐತೆ, ಡೇನೇ ಹೋಗು, ನೈಟು ಗಾಡಿ ಓಡ್ಸೋಕ್ಕಾಗಲ್ಲ, ನೈಟ್ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ದೆ. ಯಾರಂದರೆ ನಮ್ಮ ದೋಸ್ತ ರೋಲೆಕ್ಸ್ ಬರ್ತಿರೋದು. ಫುಲ್ಲು ಮಳೆ ಎಂದರೆ ಮಳೆ ಗುರು. ಹಿಂದೆ ನೀವೇ ನೋಡ್ದಂಗೆ ಈ ಗಾಡಿನ ಪಾಪ ಅಲ್ಲಿದ್ದಾನು ಜೊತೆಗೆ ಬಂದ ಮಳೆಯಲ್ಲಿ. ಹಿಂದಿಂದೇನು ತಿರುಗಿ ನಾನು ಅಲ್ಲೊಂದು ಸ್ಲೋ ಆದೆ, ಫಾಸ್ಟಾಗಿ ಮುಂದಕ್ಕೆ ಬಂದ. ಇಲ್ಲಿ ಹೋಗ್ತಾ ಇದೀವಿ ನೋಡಿ. ಇದು ಯಾವ ಊರು ಗುರು ಗೊತ್ತಾಗ್ತಿಲ್ಲ. ಒಟ್ಟೊಂದಾಗೆ ನಮ್ಮ ದೋಸ್ತಂತ ಇದು ಮೀಟ್ ಮಾಡಬೇಕು. ಬೇಗ ಈ ಬೇರೆ ಎಲ್ಲ ಪಾಸ್ ಮಾಡಬೇಕು. 6 ಗಂಟೆ ಅಷ್ಟೊತ್ತಿಗೆ ಲಾತೂರಿಗೆ ಹೋದ್ನಂದರೆ ಅಲ್ಲಿಂದ ಅತ್ಲಾಗ ಇನ್ನೇನು 2 ಅವರ್ ಜರ್ನಿ ಸೋಲಾಪುರಿಗೆ. ಟ್ರೈ ಮಾಡೋಣ. ಲಿಫ್ಟ್ ಬೇರೆ ಎತ್ತಿದ್ದೀನಿ, ಅದು ಟೈರ್ ಬೇರೆ ತಪ್ಪಡಿ ಬಡಿತೈತೆ ಗುರು. ಅದಕ್ಕೆ ಎತ್ತಿಲ್ಲ ನಾನು, ಸುಮ್ಮನೆ ಡಬ್ 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 ಅಂತ ತಪ್ಪಡಿ ಬಡಿದು ನನಗೆ ಇರಿಟೇಟ್ ಆಗ್ತತೆ. ಮತ್ತು ಫುಲ್ ಸೌಂಡ್ ಮಾಡಿದರೆ ಗಾಡಿ ಓಡ್ಸೋಕ್ಕೆ ಇಷ್ಟನೇ ಬರೋಲ್ಲ. ಅದೇನಾಗುತ್ತೆ ಅಂದರೆ ಟೈರು ಸ್ಟೆಪ್ ಹೊಡೆದಿರೋ ಹಾಕ್ಬಿಟ್ಟಿದ್ದೀನಿ ಲಿಫ್ಟಿಗೆ. ಅದು ತಪ್ಪಡಿ ಬಡಿಯೋದಕ್ಕೆ ಗಾಡಿನೇ ಶೇಕ್ ಆಗುತ್ತೆ ಗುರು.
ಶೇಕ್ ಆದರೆ ನಮಗೆ ಹೊಟ್ಟೆಗಳದ್ದು ಕಳ್ಳು ಪಚ್ಚಿ ಎಲ್ಲ ಅಲ್ಲಾಡ್ತತೆ, ಹೊಟ್ಟೆ ನೋವು ಬರ್ತತೆ ಅಂತೇಳಿ ಲಿಫ್ಟ್ ಎತ್ಕೊಂಡು ಹೊಡಿತಿರೋದು. ನಮ್ಮ ಓನರ್ಗೆ ಹೇಳಿದ್ದೆ ಟೈರ್ ಹಾಕ್ಸ್ರಿ ಅಂತೇಳಿ, ದುರ್ಗಕ್ಕೆ ಬಂದಮೇಲೆ ಹಾಕಿಸ್ತೀನಿ ಬಾ ಅಂತೇಳಿದ್ರು. ನೋಡ್ಬೇಕು, ಬನ್ನಿ ಹೋಗಿ ಮುಂದೆ ಸಿಗೋಣ. ಎಲ್ಲ ಟೀ ಬ್ರೇಕ್ ಕೊಡೋರು. ಕರೆಕ್ಟಾಗಿ ನಾಂದೇಡ್ ಹತ್ರ ಬಂದಿದ್ದೀನಿ. ನಾಂದೇಡ ಒಂದು 20 ಕಿಲೋಮೀಟ್ರ್ ಐತೆ ಅಷ್ಟೇ. ಇಲ್ಲೇ ಐತೆ ಗುರು ಬೋರ್ಡು, ಕಾಣಂಗಿಲ್ಲ, ಅದು ಗಿಡ ಬೆಳೆದೈತೆ ಅದ್ರ ಮುಂದೆ. ನಮ್ಮ ದೋಸ್ತ ಆಪೋಸಿಟ್ ಬರ್ತಿದ್ದಾನೆ, ಟಾಟಾ ಮಾಡ್ಕೊಂಡು ಹೋಗೋದಷ್ಟೇ. ಟೋಲ್ ಗೇಟ್ ಹತ್ರ ಬರ್ತೀನಿ ಇರೋ ಅಂತ ಹೇಳಿದ್ದ, ಟೋಲ್ ಗೇಟಿಗೆ ಬಂದಿಲ್ಲ ಅಂತ. ಇನ್ನು ನಾಂದೇಡ್ನಾಗ ಇದ್ದಾನೆ. ನೋಡೋದು ಎಲ್ಲನ ಹಿಂಗೆ ಜಾಗ ಇದ್ದ ತಕೊಂಡ್ರೆ ನಿಲ್ಲಿಸಿ ಮಾತಾಡೋದು, ಇಲ್ಲಾಂದರೆ ಸುಮ್ಮನೆ ಹೋಯ್ತಾ ಇರೋದೆ. ಅವ್ನು ಊಟ ಮಾಡಿಲ್ಲ ಅಂತ ಊಟಕ್ಕೆ ನಿಲ್ಸಿರ್ತಾನೆ. ನೋಡೋಣ, ಮಳೆ ಇಲ್ಲ ಅಂದರೆ ಹೋಗೋದು, ಮಳೆ ಬಂದರೆ ಇನ್ನೇನು ಯಾದಗಿರಿದು ಲಾತೂರಾಗೆ ಆಲ್ಟ್ ಮಾಡೋದು. ಯಾಕಂದರೆ ನಮ್ಮ ಗಾಡಿ ಹೆಡ್ಲೈಟ್ 2 ಬರ್ತಿರೋದು, ಇನ್ನೆರಡು ಬರ್ತಿಲ್ಲ. ಮಳೆಯಲ್ಲಿ ರಿಸಿಕ್ ತಗೊಂಡು ಹೋಗ್ಬಾರ್ದು. ದಾರಿ ಸರಿಯಾಗಿ ಕಂಡಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ಹೋಗ್ತಿದ್ರು. ಚೆಸ್ ಲೈಟು ಬರ್ತಿಲ್ಲ, ಯಾಕೋ ಅದು ಕಲೆಕ್ಷನ್ ಹೋಗ್ಬಿಟ್ಟತೆ ಆರನಿಂದು ಡೈರೆಕ್ಟ್ ಮಾಡ್ದಾಗ್ಲಿಂದ. ಅದಕ್ಕೆ ನೋಡ್ಬೇಕು ಯಾವ್ದು ಇದು ಹಂಸು. ನನ್ನ ಮುಂದೆ ಒಂದು ಕಂಟೈನರ್ ಹೋಗ್ತಿದೆ ನೋಡಿ, ಇದು ಕ್ರಾಸ್ ಮೇಲೆ ಹೋಗ್ತಿರೋದು. ಸೊಟ್ಟ ಹೋಗ್ತೈತೆ, ಯಾವ ಕಾರಣದಿಂದ ಸೊಟ್ಟ ಹೋಗ್ತೈತೆ ಅಂತ ಗೊತ್ತಿಲ್ಲ ನೋಡಿ. ಬಾಡಿ ಒಂದು ಕಡೆಗೆ, ಹಿಂದೆ ಒಂದು ಕಡೆಗೆ ಹೋಗ್ತಿರೋದು, ಅಂದರೆ ಫುಲ್ ಕ್ರಾಸ್ ಇರೋದು ಇದು. ನೋಡಿದರೆ ಯಾರನ್ನ ಕನ್ಫ್ಯೂಸ್ ಆಗ್ತಿರ್ತಾರೆ ಮೇಲೆ ಬಂದ್ಬಿಡ್ತದೆ ಅಂತೇಳಿ. ಯಾವ ಕಾರಣದಿಂದ ಹಿಂಗೆ ಹೋಗ್ತಾವೆ ಅಂದರೆ ಸೆಂಟ್ರ್ ಬೋಲ್ಟ್ ಕಟ್ಟಾಗಿರ್ತವೆ. 6 ವೀಲ್ ಅಲ್ಲ, 6 ವೀಲ್ ಫುಲ್ ಕ್ರಾಸ್ ಆಗಿಬಿಡ್ತವೆ. ನಮ್ಮ ಏನು ಗೊತ್ತಾಗೋದಿಲ್ಲ ಸೆಂಟ್ರ್ ಬೋಲ್ಟ್ ಕಟ್ಟಾದ್ರು, ಅದು ಬಾಡಿ ಬೋಲ್ಟ್ ಕಟ್ಟಾಗಿರುತ್ತಂತೆ. ಹಂಗೆ ಅದಕ್ಕೆ ಹಂಗೆ ಬರೋದು. ಸೆಂಟ್ರ್ ಬೋಲ್ಟು ಬಾಡಿ ಬೋಲ್ಟ್ ಕಟ್ಟಾದರೆ ಮಾತ್ರ ಕ್ರಾಸ್ ಆಗಿ ಬರೋದು ಗಾಡಿ. ನಾವು ಮೊದಲು ಸಣ್ಣರಿದ್ದಾಗ ಬಸ್ ಬಂದಾಗ ಹಂಗೆ ಮಾಡ್ಕೊಂತಿದ್ದು. ಇದೇನು ಗುರು ಹೊಲ್ದ ಕಡೆಯಿಂದ ಬರ್ತೈತೆ ಬಸ್ಸು ರೋಡ್ ಬಿಟ್ಟು ಅಂತೇಳಿ. ನಮ್ಮ ಡ್ರೈವರ್ ಫೋನ್ ಮಾಡ್ತಿದ್ದ ನೋಡಿ, ಎಲ್ಲಿ ಬರ್ತಿದ್ಯಣ ಅಂತೇಳಿ. ಡೌನ್ನಾಗ ಬರ್ತಾ ಇದ್ದೆ, ಟೈರ್ ಹೊಡೆದೋಗ್ಬಿಡ್ತು ನೋಡಿ. ಇದು ಬರಲ್ಲ, ಇತ್ತು ಏರಿತ್ತು ಹೋಯ್ತು. ಲಿಫ್ಟಿಗೆ ಹಾಕಿದ್ರೆ ಇನ್ನೂ ನಡೆಯವು. ಇವಾಗ ಅದಕ್ಕೆ ಜೊತೆಗೆ ನಡೆಯೋಂಥ ಟೈರು ನಮ್ಮ ಹತ್ರ ಯಾವ ಇಲ್ಲ ಲಿಫ್ಟ್ನಾಗೆ. ಬಿಜಾಪುರಿಂದ ಗಾಡಿ ಬರ್ತಾರೆ. ಇಲ್ಲಿ ರಿವೋಲ್ಟ್ ಟೈರ್ ಐತೆ, ಇದು ಅದ್ರ ಜೊತೆಗೆ ನಡೀತತ್ತೋ ಇಲ್ಲ ಗೊತ್ತಿಲ್ಲ. ಏನ ಕರ್ನಾಟಕ ಹೋದ್ರೆ ಸಾಕು ಗುರು. ಬಿಜಾಪುರದಾಗ ಒಂದು ಜೊತೆ ಹೊಸ ಟೈರ್ ತಗೊಂಬಿಡೋಣಂತೆ. ನೋಡ, ಇಲ್ಲೇ ಲಾತೂರಾಗ ರೇಟ್ ಎಷ್ಟು ಅಂತ ಕೇಳ್ತೀನಿ ಅಂತ ಹೇಳ್ಯಾರ ನಮ್ಮ ಓನರು. ಊರಾಗ ಹಾಕ್ಸಿದ್ರೆ ಇವೆಲ್ಲ ಬೇಕಾಗಿತ್ತ, ದುರ್ಗದಾಗ ಹಾಕ್ಸೋಣ ಅಂದರೆ ನಮ್ಮ ಮಾತೆ ಕೇಳಲ್ಲ ಗುರು ಓನರ್ಗಳು. ಇಲ್ಲಿ ನಾವು ಸಾಯ್ಬೇಕು. ಇವಂತೂ ನಡೆಯೋಂಥ ಟೈರೇ ಇಲ್ಲ. ಇದೇನು ಬರ್ತತ್ತೋ ಇಲ್ಲ ಗ್ಯಾರಂಟಿನೇ ಇಲ್ಲ. ಒರಿಜಿನಲ್ ಟೈರು ಇದು. ನೋಡೋಣ ತಡಿ ಗುರು, ಬರುತ್ತೇನ. ಹೋಟ್ಲಿಗೆ ಬಂದೆ ಗುರು, ಊಟ ಮಾಡೋಕ್ಕೆ ಸೈಡ್ ಹಾಕಿದೆ. ಊಟ ಮಾಡೋದ್ರಿಂದ ಮಕ್ಕಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತೇಳಿ. ಟೈರು ನಮ್ಮ ನಿಜವಾಗ್ಲೂ ಮಿಷಿನ್ ಸಿಗ್ದಂಗಿದ್ರೆ ಟೈರ್ ಅಂತೂ ಬಿಚ್ಚಕ್ಕೆ ಆಗ್ತಿದ್ದಿಲ್ಲ. ಶೋರೂಮ್ನಾಗ ಸರ್ವಿಸ್ ಮಾಡಿಸಿದಾಗ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಲಾತೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ರಾತ್ರಿ ಬಂದು ಇಲ್ಲೇ ಮಕ್ಕಂಡಿದ್ದೆ ಪಂಜಾಬಿ ಹೋಟ್ಲಾಗೆ. ಆ ಕಡೆ ಹೋಗೋದು ನಾನು ಯೂ-ಟರ್ನ್ ಮಾಡ್ಕೊಂಡ್ಬಂದು ಮಕ್ಕಂಡಿದ್ದೆ. ಯಾಕಂದರೆ ಇಲ್ಲಿ ಡಾಬಾ ಬಿಟ್ಟರೆ ಮುಂದೆ ಡಾಬಾ ಸಿಗ್ತಿದ್ದಿಲ್ಲ. ಹೋಗ್ತಿದ್ದೆ ನಾನು, ಟೈರ್ ಬೇರೆ ಹೊಡೆದೋಗ್ತಿತ್ತಲ್ಲ, ಅದಕ್ಕೆ ಹೋಗ್ಲಿಲ್ಲ ಗುರು, ಹಾಕ್ಬೇಕು ಅಂತೇಳಿ. ಅಲ್ಲಿ ಇದ್ರಾಗೆ ನಾನು ಮೊನ್ನೆ ಸರ್ವಿಸ್ ಮಾಡಿಸಿದಾಗ ನಮ್ಮ ಮೆಕ್ಯಾನಿಕ್ಕು ಮಿಷಿನ್ ತಗೊಂಡು ಸರಿಯಾಗಿ ಟೈಟ್ ಮಾಡಿಬಿಟ್ಟಿದ್ದಾನೆ. ಮಿಷಿನ್ನಾಗೆ ಸರಿಯಾಗಿ ಟೈಟ್ ಮಾಡಿಬಿಟ್ಟಿದ್ದಾನೆ. ಲೂಸ್ ಮಾಡೋಕ್ಕೆ ಬರಲಿಲ್ಲ, ಅದು ಭಾಳ ಟೈಟ್ ಮಾಡಿಬಿಟ್ಟಿದ್ದ ಅವನು. ಅದಕ್ಕೆ ನಾನು ಕೈಯಾಗಿ ಬಿಚ್ಚ ಹಾಕೋಣಂತ ನೋಡಿದೆ, ಬರಲಿಲ್ಲ. ಮತ್ತೆ ಅದೇ ಟೈರ್ನಾಗೆ ಬಂದು ಒಂದು 10 ಕಿಲೋಮೀಟ್ರ್ ಮುಂದೆ ಬಂದು ಬಿಚ್ಚ ಹಾಕ್ಸಿದೆ. ಆಗಿನ್ನೇನು ಸಾಕಾಗ್ಬಿಡ್ತು ಗುರು. ಅದಕ್ಕೆ ಇನ್ನೇನು ಹೋಗೋದಂತೇಳಿ ಮಕ್ಕಂಡಿದ್ದೆ. 5 ಗಂಟೆಗೆ ಎಬ್ಬರಿಸಿ ಅಂತ ಹೇಳಿದ್ದೆ. 5 ಗಂಟೆಗೆ ಎಬ್ಬರಿಸಿದ್ರು ಪಾಪ ವಾಚ್ಮೆನ್ನು. ಮಳೆ ಬರೋದು ಫುಲ್ಲು, ದಾರಿ ಸರಿ ಕಾಣಲ್ಲ ಅಂತೇಳಿ ನಾನು ಸುಮ್ಮನಾದೆ. ಇವಾಗ ಬ್ರಿಟಿಷ್ ಕೆಳಗೆ ಹೋಗಿ ಯೂ-ಟರ್ನ್ ಮಾಡ್ಕೊಂಡು ಆ ಕಡೆ ಹೋಗ್ಬೇಕು ಗುರು. ನಂದು ವಾಯ್ಸೇ ಸರಿ ಬರ್ತಿಲ್ಲ, ಗಂಟ್ಲು ಇರ್ಕೊಂಡ್ಬಿಟ್ಟೈತೆ ನೋಡಿ. 5 ಗಂಟೆಗೆ ಎದ್ದರೆ ಚೆನ್ನಾಗಿರ್ತಿತ್ತು. ಅಂದರೆ ಎದ್ದು ನೋಡಿದ್ರೆ ಫುಲ್ ಮುಚ್ಕೊಂಡಿದ್ದ, ರೋಡ್ ಏನು ಕಾಣಿಸ್ತಾ ಇರಲಿಲ್ಲ. ಹಂಗಾಗಿ ಮತ್ತೆ ಮಲ್ಕೊಂಡ್ಬಿಟ್ಟೆ. ಮತ್ತೆ ಮಕ್ಕಂಡಿದ್ದೆ ಅಂತ ಹೇಳಿದ್ ನೋಡಿ, ಮಲ್ಕೊಂಡಿದ್ದೆ.
ಅದು ಅಭ್ಯಾಸ ಆಗ್ಬಿಟ್ಟದ. ಏನು ಮಾಡಿದ್ರ ಬಾಯಿ ಚೇಂಜ್ ಮಾಡಕ್ ಬರಲ್ಲ. ಬನ್ನಿ ಮುಂದೆ ಹೋಗಿ ಯಾರು ಸಿಗಲ್ಲ. ನೋಡ್ಗುರು ಇಲ್ಲಿ ಮಳೆ ಅವತಾರ ಹೆಂಗೈತೆ ಅಂತೀರಾ? ಫುಲ್ ಮಳೆ ರೈಟ್ ಸೈಡ್ ಎಲ್ಲ. ನಿನ್ನೆ ಬಂದಿರೋ ಮಳೆಗೆ ರೋಡೇ ಕಾಣೆ ಆಗ್ಬಿಟ್ಟದ್ ನೋಡಿ ಇಲ್ಲಿ. ಅಂದ್ರೆ ಆ ಕಡೆ ರೋಡ್ ಒಂಚೂರು ಕೆಳಗಿತ್ತು ತಗ್ನಾಗೆ, ಇದು ಮೇಲೆ ಇತ್ತು. ಇವರೆಲ್ಲ ಎಲ್ಲಿಗೆ ಹೋಗ್ತಿರೋದು ಅಂದ್ರೆ ತುಳಜಾಪುರಿಗೆ, ತುಳಜಾಭವಾನಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹೊರಟಿರೋದು. ನೋಡಿ ಆ ಕಡೆ ಎಷ್ಟಪ್ಪ ನೀರು ಹೋಗ್ತಿದಾವೆ, ರೋಡೇ ಕಾಣಂಗಿಲ್ಲ, ಹಂಗೆ ಹೋಗ್ತಿದಾವೆ ನೀರು. ಅದಕ್ಕೆ ಒನ್ ವೇ ಮಾಡಿಬಿಟ್ಟಿದ್ದಾರೆ, ಮೇಲೆ ಬಿಟ್ಟಿದ್ದಾರೆ ಗಾಡಿಗಳು ಬರೋವು. ಆ ಕಡೆ ನೋಡಿ ಹಳೆ ರೋಡ್, ಅದು ಸೇತುವೆ ದೊಡ್ಡದು ಮಾಡಿರಲಿಲ್ಲ, ಬ್ರಿಡ್ಜು. ಅಲ್ಲಿ ಬೋರ್ಡ್ ಕಾಣ್ತಿದೆ ನೋಡಿ, ಅದೇ ಬೋರ್ಡು ರೋಡು. ಕಾರ್ನರ್ ನಿಧಾನಕ್ಕೆ ಬರೋದಿಲ್ಲ, ಏನಿಲ್ಲ, ಸುಮ್ಮನೆ ಬಂದೇ ಬರ್ತಾರೆ. ನಾವೆಲ್ಲ ನೋಡ್ಬೋದು ಎಷ್ಟಪ್ಪ ನೀರು ಬರ್ತಿದ್ದಾವೆ. ಅದ್ರ ಮೇಲಿದಾವೆ ಅಂದರೆ ರೋಡ್ ಮೇಲೆ ಒಂದು 4-5 ಅಡಿ ನೀರು ಬರ್ತಿದ್ದಾವೆ. ಅದಕ್ಕೆ ಈ ಕಡೆ ಕೈ ಬಿಟ್ಟಿದ್ದಾರೆ. ಇನ್ನು ಮುಂದೆ ನಮ್ಮ ಇದು ಕರ್ನಾಟಕದಾಗ ಭೀಮಾ ನದಿ ಹೆಂಗೆ ಆರ್ಭಟ ಮಾಡ್ತೈತೋ ಗೊತ್ತಿಲ್ಲ. ಅಲ್ಲಿಗೆ ಹೋದಾಗಲೇ ಗೊತ್ತಾಗೋದು. ಅಲ್ಲೇನಾದ್ರೂ ಈ ಥರ ಆತಂದ್ರೆ ನೋಡೋದು. ಸೋಲಾಪುರ ಬೈಪಾಸ್ನಾಗ ಹೋಗೋದು, ಬರೋ ಗಾಡಿ ಗೊತ್ತಾಗ್ತಾವಲ್ಲ, ಅಪೋಸಿಟ್ ಅಣ್ಣಚ್ಚಿ ಗಾಡಿ ಬರ್ತಿದ್ದಾವಂದ್ರೆ ರೋಡ್ ಕ್ಲಿಯರ್ ಐತಂತ, ಇಲ್ಲ ಅಂದರೆ ಕ್ಲಿಯರ್ ಇಲ್ಲ ಅಂತೇಳಿ. ಅದಕ್ಕೇನಾದರೂ ಕ್ಲಿಯರ್ ಇಲ್ಲ ಅಂದರೆ ಸೀದಾ ಸೋಲಾಪುರಿಂದ ಸಾಂಗ್ಲಿ ಹೈವೇ ಇಟ್ಕೊಂಡು ಮಂಗಳವಾಡ ಹೋಗ್ಬಿಡೋದು. ಮಂಗಳವಾಡದಿಂದ ಲೆಫ್ಟಿಗೆ ಹೊಡ್ಕೊಂಡು ಸೀದಾ ಉಮ್ಡಿ ಬಿಜಾಪುರ ಹಿಂಗೆ ಹೋದ್ರಾತು. ಏನೊಂದು 20 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ ಅಷ್ಟೇ. ಮೇನು ನಾವು ಊರು ತಲುಪೋದು ನೋಡ್ಕೋಬೇಕಷ್ಟೇ. ಅಲರ್ಟ್ ಜಾರಿ ಮಾಡಿಬಿಟ್ಟಿದ್ದಾರೆ. ಮಹಾರಾಷ್ಟ್ರ ಸಿಕ್ಕಾಬಟ್ಲೆ ಮಳೆ. ನಮ್ಮ ಕರ್ನಾಟಕದಾಗೂ ಹಂಗೆ. ಅಂದರೆ ಅದು ಮಹಾರಾಷ್ಟ್ರದಾಗ ಅದು ಯಾವುದೋ ಡ್ಯಾಮ್ ಐತೆ ಗುರು, ಅದರಿಂದ ನೀರು 2 ಲಕ್ಷ ಕ್ಯೂಸೆಸ್ ನೀರು ಕಡಿಗೆ ಬಿಟ್ಟರೆ ಆ ಭೀಮಾ ನದಿ ಹತ್ರ ಏನೇನಿದಾರೋ ಅವ್ರಿಗೆಲ್ಲರಿಗೂ ಭಾರಿ ಇದು ಕಂಟಕ, ಪ್ರವಾಹ ಉಕ್ಕಿ ಹರಿದು ಬಿಡ್ತದೆ. ಭೀಮಾ ತೀರದಲ್ಲಿ ಜನ ಇರೋರಿಗೆಲ್ಲ ಚಿಂಚೋಳಿ, ಗುಲ್ಬರ್ಗ ಇದೆಲ್ಲ ಸಿಕ್ಕಾಪಟ್ಲೆ ನೀರು ಬಂದಿದ್ದಾವೆ. ನಾನು ರಾತ್ರಿ ಹಂಗೆ ಹೋಗ್ಬೇಕಂತ ಎಸ್ಟಿಮೇಟ್ ಹಾಕಿದ್ದೆ ಗುಲ್ಬರ್ಗದ ಮೇಲೆ. ಮತ್ತು ಅಲ್ಲೆಲ್ಲ ನೀರು ಬಂದರೆ ಯಾಕೆ ಬೇಕು ಅಂತೇಳಿ ಇಲ್ಲ ಹೈವೇ ಟು ಹೈವೇ ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಇದು ತುಳಜಾಪುರ ಬೈಪಾಸ್ ನೋಡಿ. ಇದು ಎಲ್ಲಿಂದ ಅಂದರೆ ಲಾತೂರ್ ಕಡೆಯಿಂದ ಬಂದರೆ ತುಳಜಾಪುರ ಬೈಪಾಸ್ ಬೀಳುತ್ತೆ. ಈ ಡೌನ್ನಲ್ಲಿ ಫುಲ್ ಸ್ಪೀಡಾಗಿ ಹೋಗ್ತಾವೆ ಗಾಡಿಗಳು. ಇಲ್ಲಿ ಬರೋರು ಒಂಚೂರು ಹುಷಾರಿರ್ಬೇಕು. ಯಾಕಂತೀರ, ಒನ್ ವೇ ಮಾಡಿಬಿಟ್ಟಿದ್ದಾರೆ ಗಾಡಿಗಳು. ಆ ಕಡೆ ಬರೋ ಗಾಡಿಗೆ ಕೆಲಸ ಮಾಡ್ತಿದ್ದಾರೆ ರೋಡ್ ಅಂತೇಳಿ ಈ ಕಡೆನೂ ಬರ್ತಿರ್ತವೆ. ಡೌನಲ್ಲಿ ಸಿಕ್ಕಾಬಟ್ಲೆ ಕೈ ಬಿಡಬೇಡ್ರಿ, ನೋಡ್ಕೊಂತ ಹೋಗ್ರಿ. ಇದು ಇಲ್ಲಿ ರೈಟ್ ಸೈಡಿಗೆ ನೋಡಿದರೆ ತುಳಜಾಭವಾನಿ ದೇವಸ್ಥಾನ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ ಗುರು. ನಾನು ಯಾವಾಗ ಬಂದ್ರೂ ಹಗ್ಲತ್ತೆ ಬರೋದಿಲ್ಲಿ, ನೈಟ್ ಬಂದಿಲ್ಲ, ನೋಡ್ಕೊಂಡೆ ಹೋಗೋದು. ಅಂದರೆ ಇಲ್ಲಿ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ನಮ್ಮ ಗಾಡಿ 100 ಸ್ಪೀಡ್ ಕ್ರಾಸ್ ಆಗ್ತಿದೆ ನೋಡಿ, 100ಕ್ಕೆ ಬಂದಿದೆ. ಇದು ಭಾಳ ಓವರ್ ಸ್ಪೀಡ್ ಆಯ್ತು, 100ರಾಗ ಹೋಗ್ಬಾರ್ದು ಅಂತ ಎಲ್ಲ ಕಮೆಂಟ್ ಹಾಕ್ತೀರಾ. ಥ್ಯಾಂಕ್ ಯು, ನೀವು ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನೋಡಿ ವ್ಯೂಸ್ ಮಾತ್ರ ಸೂಪರಾಗಿದೆ. ಹಿಂದೆ ಸೈಡಿಗೆಲ್ಲ ದೇವಸ್ಥಾನ ಕಾಣ್ಬೇಕಂದ್ರೆ ಇನ್ನೂ ಒಂಚೂರು ಮುಂದೆ ಹೋದರೆ ದೇವಸ್ಥಾನ ಕಾಣುತ್ತೆ ತುಳಜಾಭವಾನಿದು. ನೀವು ಇಲ್ಲಿದ್ದಾನೆ ಕೈ ಅಲ್ಲೇ ಮನೆಗಳಿದ್ದಾನೆ ಕೈ ಮುಗಿರಿ. ನಾನು ಇಲ್ಲಿದ್ದಾನೆ ಕೈ ಮುಕ್ಕೊಂಡು ಹೋಗ್ತೀನಿ. ಸೋಲಾಪುರಿಗೆ ಹೋಗಿ ಸಿಗೋಣ ಬನ್ನಿ. ನೋಡಿ 2 ದಿವಸ ಆಯ್ತು, 2 ದಿವಸದ ಮೇಲೆ ಬಿಸಿಲು ಕಾಣ್ತೈತೆ ಸೋಲಾಪುರ್ನಾಗೆ. ಅದು ಎಳೆ ಬಿಸಿಲಾಗೈತೆ ನೋಡಿ. ಹಂಗೆ ಹೋಯ್ತು, ರೋಡ್ ಬಂದೈತೆ ಅಂತ ಸುಳ್ಳು ಸುದ್ದಿ ಎಬ್ಬರಿಸ್ತಾರೆ ಎಲ್ಲ. ಇನ್ಸ್ಟಾಗ್ರಾಮು ಫೇಸ್ಬುಕ್ನಾಗೆ ಸುಳ್ಳು ಸುದ್ದಿ ಎಬ್ಬರಿಸ್ಬೇಡ್ರಿ. ರೋಡ್ ಎಲ್ಲ ಓಪನ್ ಐತೆ. ಆ ಕಡೆಯಿಂದ ಗಾಡಿ ಬರ್ತಿದ್ದಾವೆ, ಕರ್ನಾಟಕ ಕಡೆಯಿಂದ, ಬಿಜಾಪುರ ಕಡೆಯಿಂದ. ಇವಾಗ ಹೋಗಿ ನೋಡೋಣ ನಾವು. ಅಲ್ಲಿ ಆ ಕಡೆಯಿಂದ ಭಾಳ ಗಾಡಿ ಬರ್ತಿದ್ದಾವೆ, ನೋಡಿದೆ ನಾನು. ಅಣ್ಣಚ್ಚಿ ಗಾಡಿಗಳೆಲ್ಲ ಬರೋದು. ಹಸೆ ಗಾಡಿ ಕರ್ನಾಟಕದಿಂದ ಬಿಟ್ಟರೆ ಇನ್ನೆಲ್ಲಿ ನೋಡೋಕ್ಕಲ್ಲ. ಅವು ಬೆಳಿಗ್ಗೆ ಬಂದು ಎದುರು, ನಿನ್ನೆ ಸಾಯಂಕಾಲ ಬಿಟ್ಟಿರೋವೆಲ್ಲ. ಇವಾಗ ಗೊತ್ತಾಗುತ್ತೆ ಬನ್ನಿ. ಅಲ್ಲಿ ಹೋಗ್ತಿದ್ದಂಗ್ಲೆ ಇನ್ನೇನು ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೋಗ್ಬೇಕು. ಬೈಪಾಸಿಗೆ ಟರ್ನ್ ನೋಡಿದ್ರು ಸೆಟ್ರಸ್ ಎತ್ತಾನ. ಮಳೆ ಬರ್ತೈತೆ ಅಂತೇಳಿ ಸೆಟ್ರಸ್ ಬಿಟ್ಟಿದ್ದೆ. ಇವಾಗ ಮಳೆ ಬಿಟ್ಟತ್ತೆ, ಸೆಟ್ರಸ್ ಎತ್ತಾನ. ಸೆಕೆ ಆದಂಗೆ ಆಗ್ತೈತೆ ಗುರು. ಅಲ್ಲಿ ಬೆಳಿಗ್ಗೆ ಚಳಿ ಆಗೋದು, ಚಳಿ ಆಗ್ತದೆ ಅಂತೇಳಿ ಸೆಟ್ರಸ್ ಬಿಟ್ಟಿದ್ದೆ. ಇವಾಗ ಸೆಕೆ ಆದಂಗೆ ಆಗ್ತೈತೆ. ಡೀಸೆಲ್ ಮೈಲೇಜ್ ಬರ್ತಿಲ್ಲ, 2.8 ಬರ್ತೈತೆ. ಅಂದರೆ ಕಾಯಲ್ಲಿ ಲೋಡಿಗೆ ಮೈಲೇಜ್ ಬರೋಲ್ಲ, ಅಂಡರ್ ಲೋಡಿಗೆ, ಹೈಟ್ ಲೋಡಿಗೆ ಬಂದಂಗೆ. ಅದು ಕೆಲವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ಮೈಲೇಜ್ ಅಂತಿರ್ತಾರೆ. ಅಂಡರ್ ಲೋಡಿಗೆ, ಕಾಯಲ್ಗೆ, ಅಲ್ಲಿ ಹೈಟ್ ಲೋಡಿಗೆ ಬಂದಂಗೆ ಮೈಲೇಜು, ಅಂಡರ್ ಲೋಡಿಗೆ ಬರೋಲ್ಲ.
ಈ ಸಿಮೆಂಟು ಪೌಡ್ರು ಮತ್ತು ಕಾಯಿಲ್ ತುಂಬ್ತೀವಲ್ಲ ಇಂಥವಕ್ಕೆಲ್ಲ ಬರೋದೇ ಇಲ್ಲ. ಸಿಕ್ಕಾಪಟ್ಲೆ ಡೀಸೆಲ್ ಕುಡಿತಾವೆ. ಯಾಕಂದರೆ ಗಾಡಿ ಎದ್ದೋಗಲ್ಲ ಗುರು, ಕುತ್ಕೊಂಡು ಹೋಗ್ತದೆ ಗಾಡಿ. ಹಂಗೆ ಆಕ್ಷನ್ ಆಗ್ತಿರ್ಬೇಕು, ಕುದುರೆ ಕುಡ್ದಂಗೆ ಕುಡಿತಿರ್ಬೇಕು ಗಾಡಿ. ಇದು ಹಂಗಲ್ಲ, ಎಮ್ಮೆ ಹೋದಂಗೆ ದೊಣೆ ಹೋಗ್ತಿರ್ತತೆ ಅಂಡರ್ ಲೋಡಿಗೆ. ಹಂಗಾಗಿ ಡೀಸೆಲ್ ಮೈಲೇಜ್ ಬರೋದೇ ಇಲ್ಲ. ಇದು ಫುಲ್ ಟ್ಯಾಂಕ್ ಡೀಸೆಲ್ಲು ಯಲ್ಲಾಪುರಕ್ಕೆ ಹೋಗ್ಬೇಕಾಗಿತ್ತು. ಯಲ್ಲಾಪುರಕ್ಕೆ ಹೋಗೋದಿಲ್ಲ ಗೊತ್ತಿಲ್ಲಿಂದ. ನಾಳೆಗೆ ಎಷ್ಟೊತ್ತಿದ್ರು ಖಾಲಿ ಮಾಡಲೇಬೇಕು ಗುರು ನಾವು. ನಾಳೆ ಖಾಲಿ ಮಾಡಿ ನಾಳೆನೇ ಲೋಡ್ ಮಾಡ್ಕೊಂಡು ಊರ ಕಡೆಗೆ ಹೋಗ್ಬಿಡ್ಬೇಕು ಹಬ್ಬಕ್ಕೆ. ಇಲ್ಲಾಂದ್ರೆ ಹಬ್ಬಕ್ಕೆ ಹೋಗೋಕ್ಕಾಗೋದಿಲ್ಲ, ಏನಿಲ್ಲ. ಒಂದು ದಿವಸ ವೇಸ್ಟ್ ಆತಂದ್ರೆ ಮುಗೀತು, ಗಾಡಿ ತೊಳೆಯೋದು ಕಷ್ಟ ಆಗ್ಬಿಡ್ತದೆ. ನೋಡಿ ರೋಡ್ ಬಂದೈತೆ ಅಂತ ಹೇಳ್ತಿದ್ರಲ್ಲ, ಅಣ್ಣಚ್ಚಿ ಗಾಡಿ ಬರ್ತೈತೆ ನೋಡಿ. ಅದು ಅವೆಲ್ಲ ಕರ್ನಾಟಕದಿಂದನೇ ಬರ್ತಿರೋದು ನೋಡಿ. ಆ ಕಡೆ ಕಾಣ್ತಾ ಇದೆ ನೋಡಿ ಅಣ್ಣಚ್ಚಿ ಗಾಡಿ ನೋಡಿ. ಅದು ಆ ಕಡೆಯಿಂದ ಊರ ಕಡೆಯಿಂದ ಬಂದಿರೋ ಗಾಡಿ. ದಿಲ್ಲಿ ಅಲ್ಲಿ ಹೋಗ್ತಿರ್ತದೆ. ಬನ್ನಿ ನಮ್ಮ ಬೈಪಾಸಿಗೆ ತಿರುಗಿಸಿ ನೋಡೋಣ.